ಸಲ್ವಿ ಏನೋ ಫೋಟೋ ಕಳಿಸಿದಾಳಲ್ಲ. ನನ್ನನ್ನು ಇಲ್ಲಿ ಜೈಲಲ್ಲಿ ಕೊಳೆಯೋ ಥರ ಮಾಡಿ ನೀವಿಬ್ರು ಮನೆಯವ್ರ ಮುಂದೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಗಂಟಿ, ನಾನು ಇನ್ನ ಸುಮ್ಮನೆ ಬಿಡಲ್ಲ ಕಣೋ. ಎಷ್ಟು ಮುದ್ದಾಗಿದ್ದಾರೆ. ಶ್ರೀಕಂಠೇಶ್ವರ ಅನ್ನೋ ಹೆಸರಷ್ಟೇ ಸುಂದರ ನನ್ನ ಗಂಡ. ಏನು ಸೀಮೆಗಿದಿರೋ ಸುಂದ್ರಿ, ಆ ಕಂಟಿ ನೀನು ಹಿಂದೆ ಬಿದ್ದು ನಿನ್ನೇ ಮದುವೆ ಆಗೋ ಥರ ಮಾಡಿಬಿಟ್ಟೆ ಅಲ್ವಾ? ನಿನ್ನನ್ನು ನಾನು ನಿಮ್ಮನ್ನು ಸೆಳೆದಿಲ್ಲ, ನೀವೇ ನನ್ನನ್ನು ಸೆಳೆದಿರೋದು. ಯಾರನ್ನು ಸೆಳೆದ್ರು, ಆದರೆ ಸಾಯೋದು ಮಾತ್ರ ನನ್ನ ಕೈಯಿಂದನೇ ಕಣೆ. ಅದು ನಾನು ಬದುಕಿರೋವರೆಗೂ ಆಗಲ್ಲ. ನಿಮ್ಗೆ ಯಾರು ತೊಂದರೆ ಮಾಡಬೇಕು ಅಂತ ಇದ್ದರೆ ಮೊದಲು ನನ್ನ ದಾಟಿನೇ ಬರಬೇಕು. ಈ ರಾಧ ಒಂದ್ಸಲಿ ಗುರಿ ಇಟ್ಟರೆ ಆ ದೇವರೇ ಅಡ್ಡ ಬಂದರೂ ತಡಿಯೋಕ್ಕಾಗಲ್ಲ. ಪ್ರೀತಿ ಇರೋ ಕಡೆ ದುಷ್ಟಶಕ್ತಿಗಳು ಎಂಟ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವತ್ತಿದ್ರೂ ನನ್ನವರೇ. ನನ್ನವನಾಗದೇ ಇರೋನು ನಿನಗೂ ಸಿಗಬಾರ್ದು. ನನಗೆ ನೀವು ಆಲ್ರೆಡಿ ಸಿಕ್ಕಾಗಿದೆ. ನನ್ನಿಂದ ನಿಮ್ಮನ್ನು ದೂರ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ದೂರ ಮಾಡದೆ ಬಿಡೋ ಮಾತೇ ಇಲ್ಲ. ಸ್ನೇಹ, ನಿನಗೆ ನಾನು ಕೊಟ್ಟ ವಾರ್ನಿಂಗು ಸಾಕಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಮತ್ತಲ್ಲಿ ತೇಲಾಡ್ತಿದ್ಯಾ. ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದರ ಪ್ರತಿಫಲ ಏನಾಗುತ್ತೆ ಅನ್ನೋದು ನಿನಗೆ ಗೊತ್ತಾಗಬೇಕು. ನಾನು ಯಾರನ್ನು ಬೇಕಾದ್ರೂ ನೆಗ್ಲೆಕ್ಟ್ ಮಾಡ್ತೀನಿ, ಆದರೆ ನಿಮ್ಮಿಂದ ಮಾತ್ರ ದೂರ ಇರೋಕ್ಕಾಗಲ್ಲ. ಅನ್ನೋನ್ ನಂಬರ್ ಅಂದರೆ ಇದು ಆ ರಾಧೊಂದೇ ಕಾಲ್ ಇರಬೇಕು. ನಾನು ಎದುರಿಸ್ಬೇಕು ಅಂತಲೇ ಕಾಲ್ ಮಾಡ್ತಿದ್ದಾಳೆ. ರಿಸೀವ್ ಮಾಡಿದ್ರೆ ಅವಳ ಆಟನೇ ಜಾಸ್ತಿ ಆಗುತ್ತೆ. ಬೇಡ, ಈ ಕಾಲ್ ರಿಸೀವ್ ಮಾಡೋದು ಬೇಡ. ನಾನೇ ಫೋನ್ ಮಾಡ್ತಿದ್ದೀನಿ ಅಂತ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ಅನ್ಸುತ್ತೆ. ಮಾಡ್ತೀನಿ ಇರು. ಪಿನ್ ಇದೆಯಾ? ಸೇಫ್ಟಿ ಪಿನ್. ಮತ್ತೆ ಅವಳೇ ಬೇರೆ ಬೇರೆ ನಂಬರಿಂದ ಕಾಲ್ ಮಾಡ್ತಿದ್ದಾಳೆ ಅನಿಸುತ್ತೆ. ಜೈಲಲ್ಲಿದ್ದರೂ ಕೊಬ್ಬು ಮಾತ್ರ ಕಡಿಮೆ ಆಗಿಲ್ಲ. ಅವಳು ಯಾವ ನಂಬರಿಂದ ಕಾಲ್ ಮಾಡಿದ್ರು ನಾನು ಮಾತ್ರ ರಿಸೀವ್ ಮಾಡಬಾರ್ದು. ನಾನೇ ಕಾಲ್ ಮಾಡ್ತಿರೋದಂತ ಗೊತ್ತಿದ್ದೆ ಕಾಲ್ ಕಟ್ ಮಾಡ್ತಿದ್ದಾಳೆ. ಇವಳನ್ನ ಹೀಗೆ ಸುಮ್ಮನೆ ಬಿಟ್ಟರೆ ಆಗಲ್ಲ. ಆದಷ್ಟು ಬೇಗ ನಾನು ಇಲ್ಲಿಂದ ಹೊರಗಡೆ ಹೋಗಿ ಅವಳಿಗೆ ಸರಿಯಾದ ಪಾಠ ಕಳಿಸ್ಬೇಕು. ನಾನು ಫೋನ್ ರಿಸೀವ್ ಮಾಡದೆ ಹೋದರೆ ಅವಳು ಏನು ಹೇಳ್ತಾಳೆ ಅಂತಲೇ ಗೊತ್ತಾಗಲ್ಲ. ಅವಳು ಜೈಲಲ್ಲೇ ಇದ್ಕೊಂಡು ಬೇರೇನಾದ್ರು ಪ್ಲ್ಯಾನ್ ಮಾಡಿದ್ರೆ? ಇಲ್ಲ ಇಲ್ಲ, ನಾನು ಮಾತಾಡೋದೇ ಒಳ್ಳೇದು. ಆವಾಗಲೇ ಅವಳ ಪ್ಲ್ಯಾನ್ ಏನು ಅಂತ ನನಗೆ ಗೊತ್ತಾಗೋದು. ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ನೀವು ಕರೆ ಮಾಡುತ್ತಿರುವ ನಂಬರ್ ಸದ್ಯ ಸ್ವಿಚ್ ಆಫ್ ಆಗಿದೆ. ಏನ ಕಳೆ ಏನ ಕೈ ಹಿಡ್ಕೊಂಡ್ಬಿಟ್ಟಿದ್ಯಾ? ಏನದು? ಬಾಬು ಸಾನಿಗೆ ಉಡುಗೊರೆ ಕೊಡಮ್ಮ ಅಂತ ಹೊಸ ಸೀರೆ ತಂದೇಳಿ.
ಏನಂದೆ ಸೀರೆ ತಗೊಂಬಂದಿದ್ಯಾ? ಹೆಂಗೈತೆ ಮೈಗೆ? ಲವ್ ಗಿವ್ ಅಂತ ಶುರು ಹಚ್ಕೊಂಡಿದ್ಯಾ ಹೆಂಗೆ? ಏ ಬಾಬು ಹಂಗೆಲ್ಲ ಏನೂ ಇಲ್ಲ, ಸಾನನ್ ಹುಡ್ದಬ್ಬ ಅಲ್ವಾ, ಅದಕ್ಕೆ ಉಡುಗೊರೆ ಕೊಡುವ ಅಂತ ಸೀರೆ ತಂದಿದ್ದೀನಿ. ಏಯ್, ನೀನು ಯಾಕಲ ನನ್ನ ಮಗಳಿಗೆ ಉಡುಗೊರೆ ಕೊಡಬೇಕು? ಹಾಂ, ಗೊತ್ತಲ್ಲ ಸಾನ ಏನು ಅಂತ. ಹುಷಾರಾಗಿರೋ. ಅಣ್ಯ, ವಿಶ್ವಾಸದಲ್ಲಿ ಉಡುಗೊರೆ ಕೊಟ್ರೆ ಅದೇನು ತಪ್ಪಾಗಲ್ಲ ಬಿಡಣ್ಯ. ಹ್ಞೂ, ನೀನಾದರೂ ಹೊಸಿ ಬಿಡ್ಸೇಳು ಗಂಗಣ, ನಾನು ಯಾವಾಗಲೂ ಕೆಟ್ಟ ದೃಷ್ಟಿನಾಗೆ ನೋಡ್ತಾನೆ. ಹಾಂ, ಹಿಂದಿನ ಕತೆ ಎಲ್ಲ ನೆನಪಾಗ ಐತಪ್ಪ, ಅದಕ್ಕೆ ನೀನು ಕೆಟ್ಟ ದೃಷ್ಟಿನಾಗ ನೋಡೋದು. ನಿಮಗೂ ಗೊತ್ತಲ್ಲ ಗಂಗಾಧರಣ್ಣ, ಪಂಚಾಯತಿನಾಗ ಇವನಿಂದ ಎಂತೆಂಥ ರಾಮಾಯಣ ಅಂತ. ನೀವು ಇವನಿಗೆ ಸಪೋರ್ಟ್ ಮಾಡ್ತಿದ್ರಲ್ಲ. ಗಿರಾಕಿಗಳೆಲ್ಲ ಅವ್ರ ಮುಂದೆ ಇವ್ನು ಸೀರೆ ಕೊಟ್ಟರೆ ಜನ ಏನು ಅನ್ಕೊಳಲ್ಲ ಹೇಳಿ? ಏ ಬಾಬು, ಯಾವನೋ ಏನೋಣ ಅನ್ಕೋತಾನೆ ಅಂತ ನನ್ನ ಜೀವನಕ್ಕೆ ದಾರಿ ಮಾಡಿಕೊಟ್ರೆ ಸಾನಂಗೆ ನಾನು ಉಡುಗೊರೆ ಕೊಡಬಾರ್ದಾ? ನೋಡಪ್ಪ ಕಾಳಿ, ಈಗ ಸಂಜೆ ಸುಮಾ ಬಂದಮೇಲೆ ಬರ್ಡೇ ಮಾಡೋಣ ಅಂತ ಹೇಳಿದಾಳೆ. ಅವಾಗ ಎಲ್ಲರ ಎದುರುಗಡೆ ಉಡುಗೊರೆ ಕೊಡು ಅಷ್ಟೇ. ನನಗೂ ಹಂಗೆ ಹೇಳಿದ್ಲು, ಆದರೆ ಯಾಕೋ ಏನೋ ಮನಸ್ಸು ತಡಿಲಿಲ್ಲ, ಅದಕ್ಕೆ ಕೊಟ್ಬಿಡಮ್ಮ ಅಂತ ಬಂದೆ. ಏಯ್, ಇಷ್ಟೇ ತಡ್ಕೊಂಡಿದ್ಯಾ? ಇನ್ನು ಸ್ವಲ್ಪ ತಡ್ಕೊ, ಇಲ್ಲಾಂದ್ರೆ ಸುಮ್ಮ ಬೇಸರ ಮಾಡ್ಕೊತಾಳೆ. ನಮ್ಗೆ ಗೊತ್ತಿಲ್ಲದೆ ನೀನೇನಾರ ಕೊಟ್ಟೆ ಅವಳು ಬೇಸರ ಮಾಡ್ಕೊಳ್ಳೋದಲ್ಲ, ನಾನು ನಿನ್ನ ಒದೆ ತಿನ್ಬೇಕಾಯ್ತದೆ. ಸರಿ ಬಿಡು, ಹಂಗೆ ಮಾಡುವ. ಅದು ಬಿಟ್ಟೆ ನೀವು 3 ಜನ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ? ಅದೇನವಿ ಮಾರ್ಕೆಟ್ಗೆ ಹೋಗಿ ಐಟಮ್ಸ್ ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಂ, ನೀನು ಟೌನ್ ಮೆಸ್ಗೆ ಹೋಗ್ಲಿಲ್ವೇ? ಹೋಗಿದ್ದೇವೆ, ಹೋಗಿ ಚಟ್ನಿ ರುಬ್ಬಿ ಹಿಟ್ಟು ರುಬ್ಬಿ ಹಾಗೆ 4 ಕಡೆ ಡೆಲಿವರಿ ಇತ್ತು, ಅದನ್ನೆಲ್ಲ ಕೊಟ್ಟು ಬಂದೀವಿ. ಕೈನಾಗೆ ಯೋನದು ಯೋನೋ ಬಟ್ಟೆ ಕವರ್ ಇದ್ದಂಗೆ ಕಾಣ್ತಾ ಐತೆ. ಇದು ನನ್ನ ಶರ್ಟ್ ಪೀಸ್ ಕಣವಿ, ಇದು ಹೊಲಿಸ್ಬೇಕಿತ್ತು, ಅದಕ್ಕೆ ಹಂಗೆ ತಂದೀವಿ. ಸರಿ ಆಯ್ತು ಬಾ, ಹೊಸ ಮೆಸ್ಗೆ ಸಾಮಗ್ರಿಗಳನ್ನ ಪಟ್ಟಿ ಮಾಡಿ ಇಟ್ಟಿವ್ನಿ, ಅದನ್ನ ಕೊಡ್ತೀನಿ. ಒಂದೊಂದಲ್ಲ ನಿಂದು. ಆತ್ರಿಗೆ ಆಂಜನೇಯನ ಥರ ಆಡಬೇಡ, ಸ್ವಲ್ಪ ತಾಳ್ಮೆ ಇರಲಿ. ಹೋಗೋ ಭಗವಂತರಪ್ಪ. ಏನು ಹುಡುಗ್ರ ಏನಪ್ಪ ಈಗ ನಾವು? ನನ್ನ ಪಿರುತಿ ನನಗೆ ಗೊತ್ತು, ನಿನಗೇನು ಇಬ್ಬಿಬ್ರನ್ನ ಕಟ್ಕೊಂಡು ಮೆರಿತಿದ್ಯಾ? ನಾನು ಒಂದು ಕಾಳು ಹಾಕಿದ್ರೆ ಹುರ್ಕೊಂಡು ಸಾಯ್ತೀಯ. ಬಂಗಾರ, ಪುಟ್ಟಕ್ಕನ ಫೋನ್ ಮಾಡಿ ಕುಲದೇವ್ರ ದರ್ಶನ ಆಯ್ತಂತ ಕೇಳು. ಹೌದು ರೀ, ಈಗಲೇ ಮಾಡ್ತೀನಿ. ನನಗೂ ಅವಳ್ತವ ಮಾತಾಡಬೇಕು ಅಂತ ಸ್ಯಾನೆ ಅನಿಸ್ತೈತೆ. ಏನಾಯ್ತು ಬಂಗಾರ? ಫೋನೇ ಹೋಗ್ತಿಲ್ಲ ರೀ. ಅದ್ಯಾವ್ರು ಯಾವುದೋ ಕಾರ್ಡ್ ಮಧ್ಯದಾಗಿರೋದು ಅಂತ ಗೋಪಾಲಯ್ಯ ಹೇಳ್ತಿದ್ದ ಅಲ್ವೇ? ಓ, ಅದಕ್ಕೆ ಸಿಗ್ತಾ ಇಲ್ಲ. ಒಂದು ದಿವಸ ಬಿಡು ಮಾಡಿಕೊಂಡು ಸಾನ ಸುಮ್ಮನ ಮಾತಾಡ್ಸ್ಕೊಂಡು ಬರ್ಬೇಕು ಬಂಗಾರ. ಹೌದು ರೀ, ಪುಟ್ಟಕ್ಕ ಇಲ್ಲ ಅಂದ್ಮ್ಯಾಕೆ ನಾನೇ ಅವ್ರಿಗೆ ಅವ್ವ ಇದ್ದಂಗಲ್ವೇ, ಹೋಗಿ ನೋಡ್ಕೊಂಡು ಬರುಮ್ಮ. ಸರಿ ಸರಿ. ಯೋನ್ಲ ಇದು ಕಂಟಿ ಸೀರೆಗಳು ಕಣವ, ನನ್ನ ಕಡೆಯಿಂದ ಸ್ಪೆಷಲ್ ಉಡುಗೊರೆ ನೋಡು. ಕಾಂಚೀವರಮು, ಧರ್ಮವರಮು, ಗರಮು ಗರಮು. ವಾ ಇಡೀ ಅಂಗಡಿನೇ ಒತ್ಕೊಂಡು ಬಂದಿರಂಗೈತೆ. ಏನವ ನೀನು ನನ್ನ ಮ್ಯಾಗ ಪಿರಣೆನೇ ಇಟ್ಕೊಂಡಿರೋ ನಿಮಗೆ ನಾನು ಈಟು ಮಾಡಿದಂದ್ರೆ ಏನು ಪ್ರಯೋಜನ ಹೇಳು? ಓ, ಅವ ಈಟೆ ಅಲ್ಲ, ಇಡೀ ಮಾರ್ಕೆಟ್ನೇ ತಗೊಂಬರ ಅನ್ಕೊಂಡಿದ್ದೆ. ಆದರೆ ನಮ್ಮ ಹುಡುಗಿ ದಂತದ ಗೊಂಬೆ ನನ್ನ ಜೊತೆ ಇದ್ದಿಲ್ಲಲ್ಲ, ಅದಕ್ಕೆ ಈಟೆ ತಗೊಂಬಂದೀನಿ. ನನ್ನ ಮೆಚ್ಚೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ. ತಂಗಿವಾ, ಇದು ನಿಂಗೆ. ಅವ ಇದು ನಿಂಗೆ.
ದೊರೆ ನನಗೆಲ್ಲೋ ಗಂಡಸ್ರಿಗೆ ಯಾಕಪ್ಪಯ್ಯ ನಿಂಗೇನಂಕಿದ ಕೊಡಿಸ್ತೀನಿ ಬಿಡು. ಅಣ್ಣಯ್ಯ ಉಳಿದಿದ್ದಲ್ಲ ಯಾರಿಗೆ? ಇದೆಲ್ಲ ನಮ್ಮವ್ರಿಗೆ. ಸ್ನೇಹವ್ರೆ, ಇದೆಲ್ಲ ತಗೊಂಬಂದಿರೋದು ನಿಮ್ಗಂತಾನೆಯ. ಈ ಬಣ್ಣ ಅಂತೂ ನಿಮ್ಗೆ ಸಾನೆ ಚಂದ ಕಾಣಿಸುತ್ತೆ. ಇನ್ನು ಎಲ್ಲ ಬಣ್ಣದಾಗೂ ಒಂದೊಂದು ಐತೆ, ನೀ ತಗೊಳ್ಳಿ. ನೋಡಿದ್ರೇನ್ರಿ, ಅವನ ಹೆಂಡ್ರಿಗೆ ಅಂತ ತಂದ್ಬಿಟ್ಟು ನಮಗೆ ಅಂತ ನೆಪ ಹೇಳ್ತಾವನೆ. ಅಯ್ಯೋ ಹಂಗೆಲ್ಲ ಏನಿಲ್ಲವಾ? ಮತ್ತೆ ಯಾಕಪ್ಪ ಯಾವತ್ತು ಇಲ್ದಿದ್ದವನು ಇವತ್ತು ಈಟ್ ಒಂದೆಲ್ಲ ತಂದ್ಬಿಟ್ಟಿದೀಯ? ಅವ ಇವತ್ತು ಸಾನವರದು ಹುಟ್ಟಿದಬ್ಬ, ಹಂಗೆ ಸುಮ್ಮನು ಸಾನೆ ಅಂಕ ತಗೊಂಡು ದೊಡ್ಡ ಆಫೀಸ್ನಾಗೆ ಕೆಲಸ ತಗೊಂಡವಳಂತೆ. ಅದಕ್ಕೆ ಅವರಿಬ್ರಿಗೂ ಸೇರ್ ತಗೊಂಬಂದ್ವಿ. ಹೌದೇ, ಸುಮನ್ ಕೆಲಸ ಸಿಕ್ತೆ? ಹೌದು ಅತ್ತೆ, ಇವತ್ತಿಂದ ಹೋಗ್ತಿದ್ದಾಳೆ. ಸಂಜೆ ಸಹನಕ್ಕನ ಬರ್ತಡೇ ಮಾಡೋಣ ಅಂತ ನಮ್ಮಿಬ್ಬರನ್ನು ಕರೆದಿದ್ದಾಳೆ. ವಾ ನೋಡ್ದ, ನನಗೆ ಒಂದು ಮಾತು ಹೇಳಿಲ್ಲ. ಇಲ್ಲ ಕಣವ, ಸುಮ್ಮ ಹೇಳೋಳೆ ಮನೆಗೆ ಬಂದು ನಿಂತ ಆಶೀರ್ವಾದ ತಗೋತಾಳಂತೆ. ಹೆಂಗೋ ಪುಟ್ಟಕ್ಕನ ಮಕ್ಕಳೆಲ್ಲ ಒಂದು ಹಂತಕ್ಕೆ ಬೆಳೆದ್ರು, ಪುಟ್ಟಕ್ಕನ ಹೆಸರನ್ನು ಉಳಿಸೋ ಮಕ್ಕಳಾದ್ರು. ಅಂದ್ರೆ ಸಂಜೆ ನೀವಿಬ್ರು ಪುಟ್ಟಕ್ಕನ ಮನೆಗೆ ಹೋಯ್ತೀರಿ? ಹೌದು ಅತ್ತೆ, ನೀವು ನಮ್ಮ ಜೊತೆ ಬನ್ನಿ. ಇಲ್ಲವಾ, ಸಂಜೆ ಮನೆಗೆ ಪಂಚಾಯತಿ ಹಿರಿಯರೆಲ್ಲ ಬರ್ತಾವ್ರೆ, ನೀವು ಹೋಗ್ಬಿಟ್ಟು ಬನ್ನಿ. ಹಂಗೆ ಸಹನ ಸುಮಂಗೆ ನನ್ನ ಶುಭಾಶಯನ್ನು ತಿಳಿಸ್ಬಿಡಿ. ಸ್ನೇಹವ್ರೆ, ಈಗಲೇ ಹೋಗಿ ಈ ಸೀರೆನ ಉಟ್ಕೊಂಬನ್ನಿ. ನನಗೆ ಯಾಕೋ ಈ ಸೀರೆ ಇಷ್ಟ ಆಗ್ತಿಲ್ಲ. ಡಿಸೈನ್ ಏನೋ ಚೆನ್ನಾಗಿದೆ, ಆದರೆ ಕಲರೇ ಚೆನ್ನಾಗಿಲ್ಲ. ಹೌದಾ? ಇರಿ ಇದು ಇದು ಕಲರ್ ಏನೋ ಚೆನ್ನಾಗಿದೆ, ಆದರೆ ಏನು ಡಿಸೈನೇ ಇಲ್ಲ. ಏನು ಸ್ನೇಹವ್ರೆ, ನಾನು ಯಾವ್ದು ಕೊಟ್ಟರು ಏನೋ ಒಂದು ಹೇಳ್ತಿದ್ದೀರಾ. ಸರಿ, ಯಾವುದೋ ಒಂದು ತಗೊಳ್ಳಿ. ಸರಿ, ಈ ಸೀರೆ ತಗೋತೀನಿ. ಈಗಲಾದರೂ ಒಪ್ಕೋತೀರಾ ನನಗೆ ನಿಮ್ಮ ಮ್ಯಾಕ್ ಪ್ರೀತಿ ಐತೆ ಅಂತ? ವಾ, ಕೇಳಿಸ್ಕೊಂಡ್ಯಾವ ಸ್ನೇಹ? ಇವನ್ ಪಿರುತಿನ ನಿರೂಪಿಸಕ್ಕೆ ಅಂತ ಇವೆಲ್ಲ ಸೀರೆನ ತಕೊಂಡು ಬಂದಿರೋದು. ಹಾಗಾದ್ರೆ ನನ್ಗೆ ಯಾವುದೂ ಇಷ್ಟ ಆಗಿಲ್ಲ. ಸಾರಿ. ಅಣ್ಣಯ್ಯ, ಅತ್ತೆ ಬೇಕು ಅಂತಾನೆ ನಿನ್ನ ಆಟ ಆಡಿಸ್ತಿದ್ದಾರೆ ಗೊತ್ತಾ? ಯಾಕೋ ಇದ್ರಾಗ ಹಬ್ಬನ ಕುಮ್ಮಕ್ಕೂ ಇದ್ದಂಗೈತೆ. ನೋಡು, ನೀನುಂಟು ನಿನ್ ಏನ್ರು ಉಂಟು, ಮಧ್ಯಕ್ಕೆ ನನ್ನ ಹೇಳಿಬೇಡಿ. ಒಂದಲ್ಲ ಅಂದ್ರೆ 10 ಸೀರೆ ತಕೊಂಡು ಅವಳು ಗುಡ್ಸು, ನನಗೆ ಏನು ಬೇಸರ ಇಲ್ಲ. ಆದ್ರೆ ನೆಪಕ್ಕೆ ಅಂತ ತಂದಿರೋ ಸೀರೆ ನನಗೇನು ಬೇಕಾಗಿಲ್ಲ. ಅವ್ವನೂ ಬೇಡ ಅಂದಮೇಲೆ ನನಗೂ ಬೇಡ ಅಣ್ಣಯ್ಯ. ಅಲ್ಲ, ಎಲ್ಲ ಹಿಂಗೆ ಇಟ್ಬಿಟ್ಟು ಹೋಗ್ಬಿಟ್ರೆ ಈ ಸೀರೆ ಏನು ಮಾಡಲಿ? ಅಂಗಡಿ ಇಟ್ಟು ವ್ಯಾಪಾರ ಮಾಡಿ.
ಗಂಗಾಧರಪ್ಪ, ಮಕ್ಕಳು ಚಿಕ್ಕವರಿದ್ದಾಗ ಅಪ್ಪ ಅದನ್ನು ಮಕ್ಕಳು ಬರ್ಡೇ ಮಾಡಬೇಕು. ನಾನು ಅಪ್ಪ ಆಗಿ ನನ್ನ ಮಕ್ಕಳು ಬರ್ಡೇ ಮಾಡೋಕ್ಕೆ ಆಗಿ ಈಗಲಾದರೂ ಆ ಸಮಯ ಬಂದಿಲ್ಲ, ಖುಷಿ ಪಡು. ಜಿಡ್ಡಕ್ಕಲ್ಲ, ಈ ಸಂಭ್ರಮ ಆಯ್ತಾ ಇರೋದು ನಮ್ಮ ಚುಕ್ಕುಸಿಂದ. ಅವಳಿಗೆ ತಾನೇ ಐಡಿಯಾ ಇದೆಲ್ಲ. ಬಾಬು, ಮುಂದಕ್ಕಿಂತ ಸಂಭ್ರಮಗಳು ಇನ್ನು ಜಾಸ್ತಿನೇ ಬರ್ತಾನೆ ಇರ್ತದೆ ಬಿಡು. ಮುಂದಕ್ಕೆ ಯಾರು ಬರ್ತಡೆ ಐತೆ ಮಾವ? ಬರ್ತಡೇ ಅಲ್ಲಕಲ್ಲ, ನಾಮಕರಣ. ಯಾರಲ್ಲ ನಾಮಕರಣ? ಇನ್ಯಾರ್ದು? ನಂದು ಸಹ ನನ್ನ ಮಗಿದು. ಏಯ್, ಏನು ನೋಡ್ತಾ ಇದೆಯಾ? ಅದು ಸ್ನೇಹ ಕಂಟಿ ಮಗಿದು ಅಂತ ಹೇಳಕ್ ಹೋಗಿ ಹಂಗೆ ಹೇಳ್ಬಿಟ್ಟೆ. ರೇ ಕಾಳಿ, ನಿನ್ನ ಮನಸ್ಸಲ್ಲಿರೋ ಆಸೆನ ನನ್ನ ಮಗಳ ಅಳಿಯನ ಮೇಲೆ ತಿರುಗಿಸ್ತಿದ್ಯಾ? ಅವ್ನು ಏನು ತಿರುಗಿಸಿದ್ರು ಮೆಸ್ನಾಗ ಕುಂತ್ಕೊಂಡು ಚಟ್ನಿ ರುಬ್ಬಬೇಕೆ ಹೊರತಾಗಿ ಮನೆಯಾಗ ಕುಂತ್ಕೊಂಡು ಮಕ್ಕಳನ್ನ ಆಡ್ತಕ್ಕಂತೂ ಆಗಕ್ಕಿಲ್ಲ. ನೀನು ಭಾವ ಅಲ್ಲ, ಬೇತಾಳ. ಮಾವ, ಕನ್ಸ್ ಕಂಡಿದ್ದು ಸಾಕು, ಬಿರ್ನೆ ರೆಡಿ ಮಾಡು. ತಕೋ. ಅಲ್ಲ, ಎಲ್ಲರೂ ಯೋನ್ ಮಾಡ್ತಿದ್ದೀರಾ? ಅಲ್ಲಿ ಗಿರಾಕಿಗಳು ಕಾಯ್ತಾ ಇದಾರೆ. ಯೋನ್ ನಿಮ್ಮ ಆಟ ಏನಿಲ್ಲವೇ, ಇವತ್ತು ನಿನ್ನ ಬರ್ಡೇ. ಸುಮಂಗ್ ಕೆಲಸ ಸಿಕ್ಕಾಯ್ತಲ್ವಾ, ಅವಳು ಸಂಜೆ ಬರೋಷ್ಟರಲ್ಲಿ ಎಲ್ಲರೂ ಸೇರಿ ಸೆಲೆಬ್ರೇಷನ್ ಮಾಡುವ ಅಂತ ತಯಾರಿ ಮಾಡ್ತೀವಿ. ಓಹ್, ಒಳ್ಳೇದಾಯ್ತು ಕಣ್ರಲ್ಲ. ಅವ್ವ ಇಲ್ಲ ಅಂತ ಸ್ಯಾನೆ ನೊಂದ್ಕೋತಿದ್ಲು. ಈಗ ಹಿಂಗಾದ್ರೂ ಅವಳು ಸ್ಯಾನೆ ಖುಷಿ ಪಡ್ತಾಳೆ. ಇವತ್ತು ರಾತ್ರಿಗೆ ಖುಷಿನೋ ಖುಷಿ, ಡಬಲ್ ಖುಷಿ. ಡಬಲ್ಲ ಯೋನ್ಲಾ ಅದು? ಹಂಗೆ ಇಂಗ್ಲೀಷ್ ಗೊತ್ತು ಅಂತ ಏನೇನೋ ಮಾತಾಡ್ತಾವ. ನೀನು ಸುಮ್ಕಿರ ಬನ್ನಿ. ಅಪ್ಪಯ್ಯ, ಇಟ್ಟೊತ್ತಿಗೆ ಸುಮ್ಮನೆ ಕೆಲಸ ಮುಗ್ದಿರ್ತೈತಲ್ವಾ? ಹೌದಾ? ಅವನ್ ತಲೆ ಫೋನ್ ಹಾಕ ಮಗಳ. ಹ್ಞೂ, ಫೋನ್ ಮಾಡ್ತೀನಿ. ಫೋನ್ ಹೋಯ್ತೈತೆ, ಆದ್ರೂ ಅವಳು ಫೋನೇ ತೆಗಿತಿಲ್ಲ. ಬಸ್ಸಲ್ಲಿ ಬರ್ತಾ ಇರ್ಬೇಕು, ಫೋನು ಬ್ಯಾಗಲ್ಲಿ ಇರ್ತದಲ್ಲ, ಗೊತ್ತಾಯ್ಕಿರ ಬತ್ತಾಳ್ಬಿಡು. ಯೋನೇ ಹೇಳಿ ಅಪ್ಪಯ್ಯ, ಅವ್ವ ಇಲ್ಲದೆ ಇರುವಾಗ ನನ್ನ ಯಾಕೆ ಸ್ಯಾನೆ ಜವಾಬ್ದಾರಿ ಇರ್ತೈತೆ. ಎಲ್ಲರೂ ಟೈಮ್ಗೆ ಮನೆಗೆ ಸೇರ್ಕೊಂಡ್ಬಿಟ್ರೆ ನನ್ನ ಮನಸ್ಸು ನಿರಾಳವಾಗಿರ್ತದೆ. ಸಂಜೆ 6 ಗಂಟೆಗೆ ಬರ್ತೀನಿ ಅಂದವಳೆ, ನಾನೇ ಬಸ್ ಸ್ಟಾಪಿಂದ ಕರ್ಕೊಬರ್ತೀನಿ. ಸರಿ ಕಣ್ಲ. ಅಪ್ಪಯ್ಯ, ನಾನು ಮೆಸ್ನ ಕೆಲಸ ಮಾಡ್ತಿರ್ತೀನಿ. ನೀವೆಲ್ಲ ತಯಾರು ಮಾಡ್ಕೊಳ್ರಿ. ಗಂಗಣ್ಣ, ನೀವು ಬನ್ನಿ. ಹೌದಾ? ಸರಿ. ಈ ಸೀರೆ ಎಲ್ಲಿತ್ತು? ಯಾಕೆ? ಇದು ಅವ್ರ ಸೀರೆ ತಾನೆ, ನೀವೇ ಉಟ್ಕೊಂಡ್ರಿ? ಯಾಕೆ? ಸ್ನೇಹಕ್ಕನ್ ಸೀರೆ ನಾನು ಉಟ್ಕೋಬಾರ್ದಾ? ನಿಮಗೆ ಅಂತ ನಾನು ಸಾನೆ ಸೀರೆಗಳು ತಂದೀವಿ ತಾನೆ. ಈ ಸೀರೆ ಇಷ್ಟ ಆಯ್ತು, ಅದಕ್ಕೆ ಉಟ್ಕೊಂಡೆ. ಅದೆಲ್ಲ ಏನು ಬೇಡ, ಇದನ್ನು ಬಿಚ್ಚಿ ಬೇರೆ ಸೀರೆ ಉಟ್ಕೊಳ್ಳಿ. ಓಹೋ, ಹಾಗಾದ್ರೆ ನಾನು ಅಕ್ಕನ ಸೀರೆ ಉಟ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ಹೀಗೆ ಹೇಳ್ತಿದ್ದೀರಾ ಅಲ್ವಾ? ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತಿದೆಯಲ್ಲ. ನೋಡಿ, ನೀವು ಯಾವುದನ್ನೋ ಇನ್ಯಾವುದಕ್ಕೋ ಸೇರಿಸ್ಬೇಡಿ. ನನಗೆ ನಿಮ್ಮ ಪ್ರೀತಿ ಐತೆ. ಹಾಗಾದ್ರೆ ಬಿಡಿ, ನನ್ಗೆ ಯಾವ ಸೀರೆ ಇಷ್ಟನೋ ಆ ಸೀರೆ ಉಟ್ಕೋತೀನಿ. ಅಲ್ಲ ಸ್ನೇಹವರೇ, ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ಅಲ್ಲ, ನನ್ನ ಮಾತು ಕೇಳಿ. ನಾನು ಕೇಳಲ್ಲ ಅಂದ್ರೆ ಕೇಳಲ್ಲ ಅಷ್ಟೇ. ಎಲ್ಲಾದರೆ ಚಂದ ಚಂದ ನೋಡಿ ಅವಳು ಹಿಂದಿಂದನೇ ಬರ್ತಿದ್ಯಾ? ಅಜಯ್, ನಿಂಗೆ ಗೊತ್ತಾಗಿಲ್ಲ, ಸುಮ್ಕಿರು. ಸ್ನೇಹ, ಪುಟ್ಟಕ್ಕನ ಮನೆಗೆ ಹೋಗಕ್ಕೆ ತಯಾರೇ? ಹ್ಞೂ ಅತ್ತೆ. ಅತ್ತೆ, ನಾನು ಈ ಸೀರೆಲಿ ಹೇಗೆ ಕಾಣ್ತಿದ್ದೀನಿ?
ಒಳ್ಳೆ ಅದೃಷ್ಟ ದೇವತೆ ಕಣ್ಣಂಗೆ ಕಾಣ್ತಿದ್ಯಾ. ನಿನಗೆ ನನ್ನ ದೃಷ್ಟಿನೇ ತಾಗ್ತೈತೆ. ದೊರೆ, ನೀನು ನಿಮ್ಮ ತಾತನಂಗೆ ಕಣ್ಲ. ಹೆಂಡತಿ ತಯಾರಾಗ್ಬಿಟ್ರೆ ಬಾಲ ಬಂದಂಗೆ ಅವ್ಳು ಹಿಂದಿಂದನೇ ಬತ್ತೀಯಾ? ಅಜ್ಜಿ, ನಂದೊಳ್ಳೆ ಸಂಕಟ ಅಂದ್ರೆ ನೀನು ಯಾವಾಗೂ ತಾತನ ಚಿಂತೆ. ಯೋಲ ನಿನ್ನ ಸಂಕಟ. ಈರಪ್ಪಯ್ಯ, ಇವಾಗ ಏನು ನಾನು ಹೇಳ್ದಂಗೆ ಕೇಳ್ತಿರೋ ಇಲ್ವೋ? ಕೇಳಲ್ಲ. ಅದಕ್ಕೆ ಇದು ನಮ್ಮ ಹಳೆ ಸ್ನೇಹನ್ ಸೀರೆ ಅಲ್ವಾ? ಹೌದು ವಸು. ಯಾಕೆ ಅಕ್ಕನ ಸೀರೆ ನನಗೆ ಚೆನ್ನಾಗಿ ಕಾಣ್ತಿಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ನಿಮ್ಮನ್ನು ನೋಡ್ತಾ ಇದ್ರೆ ನಮ್ಮ ಹಳೆ ಸ್ನೇಹ ನೋಡ್ದಂಗೆ ಆಗ್ತಿದೆ.